ಯಾದಗಿರಿ ನಗರದಲ್ಲಿ ಸಾರ್ವಜನಿಕ ಮೂಲಭೂತ ಸೌಲಭ್ಯಗಳ ಪರಿಶೀಲನೆ ನಡೆಸಿದ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹಳೆ ಬಸ್ ನಿಲ್ದಾಣ, ಕುಡಿಯುವ ನೀರು ಹಾಗೂ ಚರಂಡಿ ಸಮಸ್ಯೆ ಕುರಿತು ಪರಿಶೀಲನೆ ನಡೆಸಿದ ವರದಿ ಇಲ್ಲಿದೆ. ಯಾದಗಿರಿ ನಗರದ ಹಳೆ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಅವರು ಸ್ವಚ್ಛತೆ, ಕುಡಿಯುವ ನೀರು ಹಾಗೂ ಪ್ರಯಾಣಿಕರ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಅವ್ಯವಸ್ಥೆ ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಅವರು, ನಿಮ್ಮ ಮನೆ ಇದ್ದರೆ ಹೀಗೆ ಇಡುತ್ತಿದ್ದೀರಾ ಎಂದು ಪ್ರಶ್ನಿಸಿ ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಸೂಚಿಸಿದರು. ಈ ವೇಳೆ ಸ್ಥಳೀಯ ಮಹಿಳೆಯೊಬ್ಬರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅಳಲು ತೋಡಿಕೊಂಡರು. ಬಳಿಕ ನಗರದ ಹಳ್ಳ ಪ್ರದೇಶಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಚರಂಡಿ ನೀರು ಹಳ್ಳಕ್ಕೆ ಸೇರುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ನಗರಸಭೆ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಜೊತೆಗೆ ಬೋರ್ವೆಲ್ ಹಾಗೂ ನಳದ ನೀರಿನ ಗುಣಮಟ್ಟ ಪರೀಕ್ಷಿಸಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅದೇ ಇನ್ನೊಂದು ಮಾಡಿದಾಯ್ತು. ಅಲ್ಲಲ್ಲೆಲ್ಲ ಒಂದೋ ಎರಡೋ ಮೂರೋ ಮಾಡಿದೆ. ಹತ್ರ ಇರೋ ಮನೇಲಿ ಅದೆಲ್ಲ ಕೊಟ್ಟಿದ್ದೆ. ಇದನ್ನು ರಿವರೇ ಸರ್, ಇದನ್ನು ರಿವರೇ, ಸನ್ನತಿ ರಿವರ್ ಅಂತ. ಇದರಿಂದ ಒಂದು 20 ಕಿಲೋಮೀಟರ್ ಹಿಂದೆ ಒಂದು ಡ್ಯಾಮ್ ಇದೆ. ಆ ಡ್ಯಾಮಿಂದ ಓವರ್ಫ್ಲೋ ಆಗಿ ಇಲ್ಲಿ ಎಲ್ಲರೂ ಊರಾಚೆ ಒಂದು ಇದನ್ನು ಡೈವರ್ಟ್ ಮಾಡೋದಕ್ಕೆ ಸಾಧ್ಯತೆ ಆದರೆ ನದಿಗೆ ಬಿಡೋದೇ ಬೇರೆ ಕಡೆಗೆ ಡೈವರ್ಟ್ ಮಾಡಿ ರೈತರಿಗೆ ಪ್ಯೂರಿಫೈ ಮಾಡಿ ರೈತರಿಗೆ ಕೊಡಿ. ಎರಡು ಥರ ಆಗುತ್ತೆ. ಒಂದು ಗೊಬ್ಬರ ಬರುತ್ತೆ ರೈತರಿಗೆ, ಇನ್ನೊಂದು ನೀರು ಬರುತ್ತೆ. ಎರಡೂ ಸಿಕ್ಕುತ್ತೆ. ನಾನು ಮೈಸೂರಿಗೆ ಹೋಗಿ ಬನ್ನಿ. ಮೈಸೂರಲ್ಲಿ ಅಲ್ಲಿರೋ ಅಷ್ಟು ಚೆನ್ನಾಗಿ ಇಡೀ ಸ್ಟೇಟಲ್ಲೇ ಎಲ್ಲೂ ಇಲ್ಲ. ವಂಡರ್ಫುಲ್. ನೀವು ಬೇಕಾದ್ರೆ ಯು ಕ್ಯಾನ್ ವಿಸಿಟ್. ಎಕ್ಸಲೆಂಟ್ ಇದೆ. ನಿಮ್ಗೊಂದು ಐಡಿಯಾ ಬರುತ್ತೆ. IASನವ್ರು ನೀವು ಹೋಗಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಯು ಕ್ಯಾನ್ ಅಸಿಸ್ಟ್ ದೆಮ್ ಆಲ್ಸೋ. ಇದು ಒಂದು ಭಾಳ ಚೆನ್ನಾಗಿದೆ. ಇದು ಒಂದು ಸರ್